ಬೇಸಿಗೆ ಕಾಲದ ಬಗ್ಗೆ ಪ್ರಬಂಧ ಮತ್ತು ಮಾಹಿತಿ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಪೀಠಿಕೆ. ಭಾರತವು ವೈವಿಧ್ಯಮಯ ಋತುಗಳ ನಾಡು. ಇಲ್ಲಿ ಪ್ರಮುಖವಾಗಿ 3 ಋತುಗಳನ್ನು ನಾವು ಕಾಣಬಹುದು: ಚಳಿಗಾಲ, ಬೇಸಿಗೆ ಕಾಲ ಮತ್ತು ಮಳೆಗಾಲ. ಇವುಗಳಲ್ಲಿ ಬೇಸಿಗೆ ಕಾಲವು ಅತ್ಯಂತ ಸುಡುವ ಸೂರ್ಯನ ಶಾಖದಿಂದ ಕೂಡಿದ ಕಾಲವಾಗಿದೆ. ಫೆಬ್ರವರಿ ತಿಂಗಳ ಅಂತ್ಯದಿಂದ ಪ್ರಾರಂಭವಾಗಿ ಮೇ ತಿಂಗಳವರೆಗೆ ಈ ಋತುವು ಇರುತ್ತದೆ. ವಿಷಯ ವಿವರಣೆ: ಹವಾಮಾನದ ಬದಲಾವಣೆ. ಬೇಸಿಗೆ ಕಾಲದಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ನೇರವಾಗಿ ಬೀಳುತ್ತವೆ. ಇದರಿಂದಾಗಿ ದಿನದ ಅವಧಿ ಹೆಚ್ಚಾಗಿರುತ್ತದೆ ಮತ್ತು ರಾತ್ರಿಯ ಅವಧಿ ಕಡಿಮೆ ಇರುತ್ತದೆ. ವಾತಾವರಣದಲ್ಲಿ ಉಷ್ಣಾಂಶ ಗರಿಷ್ಠ ಮಟ್ಟಕ್ಕೆ ಏರುತ್ತದೆ. ಬಿಸಿಗಾಳಿ ಬೀಸುತ್ತದೆ ಮತ್ತು ಬೆವರಿನ ಪ್ರಮಾಣ ಹೆಚ್ಚಾಗುತ್ತದೆ. ಕೆರೆ, ಕುಂಟೆ ಮತ್ತು ನದಿಗಳಲ್ಲಿನ ನೀರಿನ ಮಟ್ಟ ಕುಸಿಯುತ್ತದೆ. ಆಹಾರ ಮತ್ತು ವಿಹಾರ. ಈ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಜನರು ನೈಸರ್ಗಿಕ ಪಾನೀಯಗಳನ್ನು ಆಶ್ರಯಿಸುತ್ತಾರೆ. ಪಾನೀಯಗಳು: ಎಳನೀರು, ಮಜ್ಜಿಗೆ, ಕಬ್ಬಿನ ಹಾಲು, ಹಣ್ಣಿನ ರಸ ಮತ್ತು ತಣ್ಣನೆಯ ನೀರನ್ನು ಜನರು ಹೆಚ್ಚು ಇಷ್ಟಪಡುತ್ತಾರೆ. ಹಣ್ಣುಗಳು: ಇದು ಹಣ್ಣುಗಳ ರಾಜ, ಮಾವಿನ ಹಣ್ಣಿನ ಕಾಲ. ಕಲ್ಲಂಗಡಿ, ಕರ್ಬೂಜ ಮತ್ತು ಹಲಸಿನ ಹಣ್ಣುಗಳು ಈ ಕಾಲದಲ್ಲಿ ಹೇರಳವಾಗಿ ಸಿಗುತ್ತವೆ. ಉಡುಪು: ಶಾಖವನ್ನು ತಡೆದುಕೊಳ್ಳಲು ಜನರು ಹಗುರವಾದ ಹತ್ತಿ ಬಟ್ಟೆಗಳನ್ನು ಧರಿಸಲು ಬಯಸುತ್ತಾರೆ. ವಿದ್ಯಾರ್ಥಿಗಳಿಗೆ ರಜೆ ಸಂಭ್ರಮ. ಮಕ್ಕಳಿಗೆ ಬೇಸಿಗೆ ಎಂದರೆ ಎಲ್ಲಿಲ್ಲದ ಸಂಭ್ರಮ. ಶಾಲೆಗಳಿಗೆ ದೀರ್ಘಕಾಲದ ರಜೆ ಇರುವುದರಿಂದ ಮಕ್ಕಳು ತಮ್ಮ ಅಜ್ಜಿ ಮನೆಗೆ ಹೋಗುವುದು, ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವುದು ಅಥವಾ ಈಜುವುದನ್ನು ಕಲಿಯುತ್ತಾರೆ. ಸೂರ್ಯನ ತಾಪವಿದ್ದರೂ ಆಟವಾಡಲು ಇದು ಅವರಿಗೆ ಪ್ರಶಸ್ತವಾದ ಸಮಯ. ಸವಾಲುಗಳು: ಬೇಸಿಗೆಯು ಕೇವಲ ಮೋಜಿನ ಕಾಲವಲ್ಲ, ಕೆಲವು ಸವಾಲುಗಳನ್ನು ತರುತ್ತದೆ. ಕುಡಿಯುವ ನೀರಿನ ಅಭಾವ ತಲೆದೂರುತ್ತದೆ. ಪಕ್ಷಿ ಮತ್ತು ಪ್ರಾಣಿಗಳಿಗೆ ಕುಡಿಯಲು ನೀರು ಸಿಗದೆ ತೊಂದರೆಯಾಗುತ್ತದೆ. ಹೆಚ್ಚಿನ ಬಿಸಿಲಿನಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗುವ ಅಂದರೆ ಹಾರ್ಟ್ ಸ್ಟ್ರೋಕ್ ಸಾಧ್ಯತೆ ಇರುತ್ತದೆ. ಉಪಸಂಹಾರ: ಬೇಸಿಗೆ ಕಾಲವು ಕಷ್ಟಕರವೆಂದು ಅನಿಸಿದರೂ ಇದು ಪ್ರಕೃತಿಯ ಚಕ್ರದ ಪ್ರಮುಖ ಭಾಗವಾಗಿದೆ. ಭೂಮಿಯ ಮೇಲಿನ ನೀರಿನ ಆವಿಯಾಗುವಿಕೆ ಮಳೆಗಾಲಕ್ಕೆ ನಾಂದಿ ಹಾಡುತ್ತದೆ. ನಾವು ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುವ ಮೂಲಕ ಮತ್ತು ಹೆಚ್ಚು ಮರಗಳನ್ನು ಬೆಳೆಸುವ ಮೂಲಕ ಪರಿಸರವನ್ನು ತಂಪಾಗಿರಿಸಲು ಪ್ರಯತ್ನಿಸಬೇಕು. ಧನ್ಯವಾದಗಳು.